ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಕ್ರಿಸ್ಪಿ ಚಿಕನ್ ಫ್ರೈ ಮಾಡೋಣ. ಮನೆಯಲ್ಲೇ ಇರುವ ಮಸಾಲ ಯೂಸ್ ಮಾಡಿ ಸುಲಭ ರೀತಿಯಲ್ಲಿ ನಾವು ಚಿಕನ್ ಫ್ರೈ ಮಾಡಬಹುದು. ಸೊ ಒಮ್ಮೆ ಈ ರೀತಿ ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೇನೆ ಹೊಸೊಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ಅರ್ಧ ಕೆಜಿ ನಾನು ಚಿಕನ್ ತಗೊಂಡಿದ್ದೇನೆ. 15 ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ, ಇದನ್ನು 15 ಮಿನಿಟ್ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ, ಸೋಪ್ ಮಾಡಿ ಇಟ್ಕೊಂಡಿದ್ದೇನೆ. ನೆನೆಸಿಟ್ಕೊಂಡ್ರೆ ರುಬ್ಬುವಾಗ ಕಲರ್ ಒಳ್ಳೆ ಬರ್ತದೆ ಮಸಾಲದಲ್ಲಿ, ನಾವು ಬೇರೆ ಫುಡ್ ಕಲರ್ ಹಾಕಬೇಕಂತಿಲ್ಲ. ಇಲ್ಲಿ 1 ಲಿಂಬದ ನಾನು ನೀರು ತೆಗೆದು ಇಟ್ಕೊಂಡಿದ್ದೇನೆ. 1 ಮೊಟ್ಟೆ, ಒಂದು 5 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್, ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್ ಕರಿಮೆಣಸನ್ನು ಕುಟ್ಟಿ ಹಾಕಿದ್ದೇನೆ. ಈ ರೀತಿ ಕುಟ್ಟಿ ಹಾಕಿ, ಪೌಡರ್ ಹಾಕೊಳ್ಬೇಡಿ. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ನಾವು ನೆನೆಸಿಟ್ಟ ಒಣಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವ, ಗ್ರೈಂಡ್ ಮಾಡುವ ನುಣ್ಣಕ್ಕೆ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವ. ಸೊ ನುಣ್ಣಕ್ಕೆ ರುಬ್ಕೊಂಡೆ, ಒಳ್ಳೆ ಕಲರ್ ಬಂದಿದೆ ನೋಡಿ ಮೆಣಸದ್ದು. ಈಗ ಒಂದು ಬೌಲಲ್ಲಿ ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ ನಾವು ರುಬ್ಬಿಟ್ಟಂತಹ ಮೆಣಸಿನ ಮಸಾಲ ಹಾಕೊಳ್ಳುವ. ಆನಂತರ ಮೊಟ್ಟೆ, ಆನಂತರ ಇಲ್ಲಿ ನಾವು ತೆಗೆದಿಟ್ಟ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕೊಳ್ಳುವ. ಅದರ ಜೊತೆನೆ ಲಿಂಬೆ ರಸ, ಲೆಮನ್ ಜ್ಯೂಸು. ಈಗ ನಾವು ಇದನ್ನೆಲ್ಲ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಉಪ್ಪು ಹುಳಿ ಎಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಗೆ ಮಿಕ್ಸ್ ಮಾಡೋಣ. ಎಷ್ಟು ಒಳ್ಳೆ ಕೆಂಪು ಕಲರ್ ಬಂದಿದೆ ನೋಡಿ. ಚಿಕನನ್ನು ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಇಡುವ. ಫ್ರಿಜ್ಜಲ್ಲಿ ಇಡ್ಬೋದು ನೀವು. ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಫ್ಲೇಮನ್ನು ಈಗ ನಾನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಒಂದೊಂದೇ ಪೀಸ್ ಹಾಕೊಳ್ಳೋಣ. ಟೂ 3 ಮಿನಿಟ್ಸಲ್ಲಿ ನಾವಿದನ್ನು ತಿರುಗಿಸಿ ಹಾಕುವ. ಪುನಃ ಇದು ಕಾಯಲ್ಲಿ ಫ್ರೈ ಆಗಲಿ. ಚಿಕನ್ ಒಳ್ಳೆ ರೀತಿ 2 ಸೈಡ್ ಸಹ ಫ್ರೈ ಆಗಿದೆ. ನಮ್ಮ ಚಿಕನ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.